ನಮಸ್ತೆ ವೀಕ್ಷಕರೇ, ಒಂದು QR ಕೋಡ್ ಮೂಲಕ ನಿಮ್ಮ ಜೀವ ಹಾಗೂ ನಿಮ್ಮ ವಾಹನವನ್ನ ಕಾಪಾಡಬಹುದು ಅಂತ ಅಂದ್ರೆ ಅದು ವಿಸೇಫ್ ಟ್ಯಾಗ್ ಇಂದ ಮಾತ್ರ ಸಾಧ್ಯವಾಗುತ್ತೆ. ಇಲ್ಲಿ ವರ್ಷಕ್ಕೆ ಬರೀ 999 ರೂಪಾಯಿಯನ್ನ ಕೊಟ್ರೆ ಈ ಒಂದು QR ಕೋಡ್ ಅನ್ನ ನಿಮ್ಮ ವಾಹನದಲ್ಲೇ ಇನ್ಸ್ಟಾಲೇಷನ್ ಮಾಡಬಹುದಾಗುತ್ತೆ. ಈ ಒಂದು QR ಅನ್ನ ನಿಮ್ಮ ವಾಹನದ ಗ್ಲಾಸ್ ಮೇಲೆ ಅಂಟಿಸಿದಾಗ ಯಾವುದೇ ರೀತಿಯಾದಂತಹ ತುರ್ತು ಸಂದರ್ಭದಲ್ಲಿ ಈ ಒಂದು QR ನಮಗೆ ಸಹಾಯವನ್ನ ಮಾಡುತ್ತೆ. ಮೊದಲಿಗೆ ನಮ್ಗೇನಾದ್ರೂ ಅಪಘಾತ ಆದಂತ ಸಂದರ್ಭದಲ್ಲಿ ನಾವೇನಾದ್ರೂ ಕಾರ್ ಒಳಗಡೆ ಅನ್ಕಾನ್ಶಿಯಸ್ ಆಗಿದ್ರೆ ಆ ಒಂದು ಸಂದರ್ಭದಲ್ಲಿ ಯಾರಾದ್ರೂ ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್ ಮುಂದೆ ಬಂದು ಆ ಒಂದು QR ಕೋಡ್ ನ ಸ್ಕ್ಯಾನ್ ಮಾಡಿದಾಗ ತನ್ನ ಕುಟುಂಬಸ್ಥರಿಗೆ ಮತ್ತು ಕ್ಲೋಸ್ ಫ್ರೆಂಡ್ಸ್ ಗೆ ಈ ಒಂದು ವಿಷಯವನ್ನ ಮುಟ್ಟಿಸಬಹುದು. ಇದ್ರ ಜೊತೆಗೆ ಲೊಕೇಶನ್ ಕೂಡ ಶೇರ್ ಮಾಡಬಹುದಾಗುತ್ತೆ. ನಾವೇನಾದ್ರೂ ಒಂದು ಲಾಂಗ್ ಡ್ರೈವ್ ಹೋದಂತ ಸಂದರ್ಭದಲ್ಲಿ ನಮ್ಮ ವಾಹನಕ್ಕೆ ಏನಾದ್ರೂ ತೊಂದರೆ ಆದ್ರೆ ಈ ಒಂದು QR ನ ಸ್ಕ್ಯಾನ್ ಮಾಡಿದಾಗ ಅಲ್ಲಿ ನಮ್ಗೆ ವೆರೈಟಿ ಆಪ್ಷನ್ ಗಳು ಸಿಗುತ್ತೆ. ಆವಾಗ ಎಮರ್ಜೆನ್ಸಿ ಆಗಿರ್ಬೋದು ಅಥವಾ ನಮ್ಗೀಗ ಕಾರ್ ಮೆಕ್ಯಾನಿಕ್ ಬೇಕು ಅಂತ ಅಂದ್ರೆ ನಾವು ಕ್ಲಿಕ್ ಮಾಡಿದಾಗ ನಮ್ಮ ಒಂದು ಕರೆಂಟ್ ಲೊಕೇಶನ್ ಅನ್ನ ತಗೊಂಡು ಅನಂತರ 20 ಕಿಲೋಮೀಟರ್ ರೇಡಿಯಸ್ ಯಾರ್ಯಾರ ಮೆಕ್ಯಾನಿಕ್ ಇದ್ದಾರೆ ಅವರ ಎಲ್ಲಾ ಕಾಂಟ್ಯಾಕ್ಟ್ ನಂಬರ್ ನಮ್ಗೆ ಡಿಸ್ಪ್ಲೇ ಆಗುತ್ತೆ. ಸೊ ಆವಾಗ ನಮ್ಗೆ ಆ ಒಂದು ಸಂದರ್ಭದಲ್ಲಿ ಎಷ್ಟೇ ದೂರ ಆಗಿರ್ಬೋದು ನಮ್ಗೆ ಈ ಒಂದು QR ಕೋಡ್ ಸಹಾಯಕ್ಕೆ ಬರುತ್ತೆ. ನಮ್ಮ ಕಾರನ್ನ ಪಾರ್ಕ್ ಮಾಡಿ ನಾವೆಲ್ಲಾದ್ರೂ ದೂರ ಹೋದಾಗ ಅಲ್ಲಿ ನಮ್ಮ ಕಾರ್ ಪಕ್ಕದಲ್ಲೇನೆ ಇನ್ನ ಒಂದು ಕಾರ್ಗೆ ಬೆಂಕಿ ಹತ್ಕೊಂಡ್ರೆ ಆ ಒಂದು ಸಂದರ್ಭದಲ್ಲಿ ತಿರ್ಗಾ ಯಾವ್ದಾದ್ರು ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಬಂದು ನಮ್ಮ ಕಾರಿನ ಮೇಲೆ ಇರುವಂತಹ ಈ ಒಂದು QR ಅನ್ನ ಸ್ಕ್ಯಾನ್ ಮಾಡಿದ್ರೆ ಡೈರೆಕ್ಟ್ ಓನರ್ ನ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ವಿಷಯನ ಮುಟ್ಟಿಸಿದಾಗ ನಮ್ಗೆ ಇಲ್ಲಿ ಆಗುವಂತ ಡ್ಯಾಮೇಜ್ ಅನ್ನ ಕಡಿಮೆ ಮಾಡಬಹುದಾಗುತ್ತೆ. ಹೆವಿ ಟ್ರಾಫಿಕ್ ಇದೆ ರೀ, ಹಾಗೆ ಆಕ್ಸಿಡೆಂಟ್ ಆದ್ರೆ ನಮ್ಮವ್ರನ್ನ ನಾವು ಕನೆಕ್ಟ್ ಆಗೋದು ಬಹಳ ಕಷ್ಟ ಆಗುತ್ತೆ. ಅಂತ ಟೈಮಲ್ಲಿ ಸ್ಪಾಟ್ ಅಲ್ಲೇನೆ ಹೆಚ್ಚು ಕಡಿಮೆ ಆಗುವಂತ ಚಾನ್ಸಸ್ ಬಹಳ ಇರುತ್ತೆ. ಇಂಥದಕ್ಕೆಲ್ಲ ಒಂದು ಒಳ್ಳೆ ಸಜೆಷನ್, ಇದಕ್ಕೇನಾದ್ರೂ ಮಾದರಿ ಇದೆಯಾ ಟೆಕ್ನಾಲಜಿನಲ್ಲಿ, ಏನಾದ್ರೂ ನಾವು ಆ ಟೈಮ್ಗೆ ನಮ್ಗೆ ಏನಾದ್ರೂ ಹೆಲ್ಪ್ಫುಲ್ ಆಗುವಂತ ಟೆಕ್ನಿಕ್ ಇದೆಯಾ ಅಂತಂದ್ರೆ ಖಂಡಿತ ವಿಸೇಫ್ ಟ್ಯಾಗ್ ಅಂತ ಹೇಳ್ಬಿಟ್ಟು ಆ ವಿಚಾರದ ಬಗ್ಗೆ ಇವತ್ತು ನಾವು ಡಿಸ್ಕಷನ್ ಮಾಡೋಣ, ಒಂದಷ್ಟು ಮಾಹಿತಿ ಕೊಡೋಣ ಅಂತೇಳಿ ನಾವು ಇವತ್ತಿರೋದು. ಎಲ್ಲ ನಮ್ಮ ಸಾರ್ವಭೌಮ ವೀಕ್ಷಕರಿಗೆ ನಮಸ್ಕಾರ. ನೋಡಿ, ಈ ವಿಡಿಯೋ ಪೂರ್ತಿ ನೋಡಿ, ಬಹಳಷ್ಟು ಜನರಿಗೆ ಹೆಲ್ಪ್ಫುಲ್ ಆಗ್ಬೋದು. ವಿಡಿಯೋ ಇಷ್ಟ ಆದ್ರೆ ಸೇವ್ ಮಾಡಿ, ಹಾಗೆ ಶೇರ್ ಮಾಡಿ, ಇನ್ನೊಂದಷ್ಟು ಜನಕ್ಕೆ ಹೆಲ್ಪ್ಫುಲ್ ಆಗ್ಬೋದು. ಎಸ್ ಮೇಘನಾ, ಆಕ್ಚುಲಿ ನಾನು ವಿಸೇಫ್ ಟ್ಯಾಗ್ ಅನ್ನೋದನ್ನ ನೋಡ್ತಾ ಇದ್ದೆ, ಕೇಳಿದ್ದೆ, ಬಟ್ ಇವತ್ತು ನಮ್ಮ ಚಾನಲ್ ಮುಖಾಂತರ ಡಿಸ್ಕಷನ್ ಮಾಡೋಣ ಅಂತ ಅನ್ಕೊಂಡ್ವಿ. ನಾನು ಸ್ಟಾರ್ಟಿಂಗ್ ಒಂದೆರಡು ಪಾಯಿಂಟ್ಸ್ ಹೇಳಿದೆ, ಎಮರ್ಜೆನ್ಸಿ ಟೈಮಲ್ಲಿ ಇದು ಬಹಳ ಹೆಲ್ಪ್ಫುಲ್ ಆಗುತ್ತೆ ಅಂದ್ರೆ. ಹಾಗಿದ್ರೆ ಏನಿದು ವಿಸೇಫ್ ಟ್ಯಾಗ್ ಅಂತ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದು ಒಂದು QR ಕೋಡ್, ಅಂದ್ರೆ ಆಧಾರಿತ ವಾಹನ ಸುರಕ್ಷತಾ ಟ್ಯಾಗ್ ಅಂತ ಹೇಳಿ. ಸೊ ಬೇಸಿಕ್ಲಿ ನೀವು ಈ QR ಕೋಡ್ ನ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ನಿಮ್ಮ ಕಾರ್ ಮೇಲೆ ಪೇಸ್ಟ್ ಮಾಡ್ಬೇಕಾಗುತ್ತೆ. ಸೊ ನಂಬರ್ ಪ್ಲೇಟ್ ಮೇಲೆ ಆಗಿರ್ಬೋದು ಅಥವಾ ಗ್ಲಾಸ್ ಮೇಲೆ ಆಗಿರ್ಬೋದು, ಪೇಸ್ಟ್ ಮಾಡಿದ ನಂತರ ನೀವ್ ಹೇಳಿದಂತಹ ಎಲ್ಲಾ ಎಮರ್ಜೆನ್ಸಿ ಟೈಮ್ಗಳಲ್ಲಿ ಈ ಒಂದು QR ನ ನಾವು ಸ್ಕ್ಯಾನ್ ಮಾಡಿದ್ರೆ ಡೈರೆಕ್ಟ್ ಓನರ್ ನ ಕಾಂಟ್ಯಾಕ್ಟ್ ಮಾಡಬಹುದಾಗುತ್ತೆ. ಕಾಲ್ಸ್ ಎಲ್ಲ SMS ಮೂಲಕ ಕಾಂಟ್ಯಾಕ್ಟ್ ಮಾಡಬಹುದು. ಅದಾದ ನಂತರ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅನ್ನ ಶೇರ್ ಆಗುತ್ತಾ? ಆಗೋದಿಲ್ಲ. ಪರ್ಸನಲ್ ಡೀಟೇಲ್ಸ್ ಯಾವುದೇ ರೀತಿಯಾಗಿ ಲೀಕ್ ಆಗೋದಿಲ್ಲ. ಜಸ್ಟ್ ಓನರ್ ನ ನಾವು ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಬಗ್ಗೆ ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬಹುದಾಗುತ್ತೆ. ಹಾಗಿದ್ರೆ ಇದನ್ನ ನಾವು ಯಾವ್ದೆಲ್ಲ ಟೈಮಲ್ಲಿ ಹೆಲ್ಪ್ಫುಲ್ ಆಗುತ್ತೆ ಅಂತ ನೀವು ಮೆನ್ಷನ್ ಮಾಡಬಹುದಾ? ಲೈಕ್ ಈಗ ಆಕ್ಸಿಡೆಂಟ್ ಟೈಮಲ್ಲಿ ಆಗ್ಬೋದು, ಅಥವಾ ಗಾಡಿನಲ್ಲಿ ಅವರೆಲ್ಲೋ ಪಾರ್ಕ್ ಮಾಡ್ತಾರೆ, 5 ನಿಮಿಷ ಅಂತ ಹೋಗ್ತಾರೆ, ಅಲ್ಲಿ 15-20 ನಿಮಿಷ ಆಗೋಗ್ಬಿಡುತ್ತೆ, ಅಥವಾ ಇನ್ನೇನೋ ಗಾಡಿ ಕೆಟ್ಟು ಕೈ ಕೊಡುತ್ತೆ, ಅಥವಾ ಇನ್ನೊಂದೆಲ್ಲ ಆಕ್ಸಿಡೆಂಟ್ ಆಗಿರುತ್ತೆ, ಎಲ್ಲೂ ಗ್ಲಾಸ್ ಓಪನ್ ಆಗ್ತಿರಲ್ಲ, ಏನು ಇಲ್ಲ, ಅಂತ ಟೈಮಲ್ಲಿ ನಾವು ಎಷ್ಟು ಹೆಲ್ಪ್ಫುಲ್ ಆಗುತ್ತೆ? ಇದು ಇನ್ಫಾರ್ಮೇಶನ್ ಬ್ರೀಫ್ ಕೊಡ್ಬೋದಾ? ಓಕೆ, ಇವಾಗ ಆಕ್ಸಿಡೆಂಟ್ ಅಂತ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಆಕ್ಸಿಡೆಂಟ್ ತುಂಬಾನೇ ಆಗ್ತಾ ಇದೆ. ಸೊ ಇವಾಗ ಆಕ್ಸಿಡೆಂಟ್ ಆದಾಗ ಗ್ಲಾಸ್ ಎಲ್ಲ ಲಾಕ್ ಆಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಯಾರಾದ್ರೂ ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಬಂದು ಆ ಒಂದು QR ನ ಸ್ಕ್ಯಾನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವ್ರ ಫ್ಯಾಮಿಲಿ ಅಥವಾ ಕ್ಲೋಸ್ ಫ್ರೆಂಡ್ ಗೆ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ಮುಟ್ಟಿಸಬಹುದಾಗುತ್ತೆ. ಅದಾದ ನಂತರ ಅವ್ರಿಗೆ ಎಕ್ಸಾಕ್ಟ್ ಲೊಕೇಶನ್ ಕೂಡ ಕಳಿಸುತ್ತೆ, ಈ ಮಿಡಲ್ ಮ್ಯಾನ್ ಅವರೇ ಕಳಿಸ್ತಾರೆ. ಅದಾದ ನಂತರ ಇಮಿಡಿಯೇಟ್ ಆಗಿ ಆಂಬ್ಯುಲೆನ್ಸ್ ಅಥವಾ ಪೊಲೀಸ್ ಅವ್ರು ಏನೇನ್ ಬೇಕು ನೆಸೆಸಿಟಿಗೆ ಆ ಒಂದು ಎಮರ್ಜೆನ್ಸಿಗೆ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ಪಾರ್ಕಿಂಗ್ ಸಮಸ್ಯೆ ಅಂತೂ ತುಂಬಾನೇ ಆಗಿದೆ, ಯಾಕಂದ್ರೆ ವೆಹಿಕಲ್ಸ್ ಅಂತೂ ಜಾಸ್ತಿ ಇದೆ ಇತ್ತೀಚಿನ ದಿನಗಳಲ್ಲಿ. ಸೊ ಈಗ ತಪ್ಪು ಜಾಗದಲ್ಲಿ ಪಾರ್ಕಿಂಗ್ ಮಾಡಿ ಇವಾಗ ಬೇರೆಯವ್ರಿಗೆಲ್ಲ ತೊಂದರೆ ಆಗುತ್ತೆ. ಸೊ ಆ ಸಮಯದಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ QR ನ ಸ್ಕ್ಯಾನ್ ಮಾಡಿ ಡೈರೆಕ್ಟ್ ಓನರ್ ನ ಕಾಲ್ ಅಥವಾ SMS ಮೂಲಕ ಕಾಂಟ್ಯಾಕ್ಟ್ ಮಾಡಿ ಅವ್ರು ಬಂದು ಅವ್ರ ವಾಹನನ ಕರೆಕ್ಟ್ ಆಗಿ ಪಾರ್ಕ್ ಮಾಡ್ತಾರೆ. ಸೊ ಈ ಮೂಲಕ ನಮ್ಗೆ ಟೈಮ್ ಸೇವ್ ಆಗುತ್ತೆ. ಮತ್ತು ಜಗಳ ಆಡ್ಬಿಡ್ತಾರೆ, ಕೋಪ ಬಂದಿದೆ, ಟೈಮ್ ವೇಸ್ಟ್ ಆಗಿದೆ ಅಂತ ಹೇಳಿ ಆ ಜಗಳವನ್ನ ಕೂಡ ನಾವು ಉಳಿಸಬಹುದಾಗುತ್ತೆ. ಇಲ್ಲಾಂದ್ರೆ ಲಾಂಗ್ ಡ್ರೈವ್ ಹೋಗಿರ್ತಾರೆ, ಕಾರ್ ಸಡನ್ ಆಗಿ ಕೆಟ್ಟೋಗುತ್ತೆ, ಆ ಒಂದು ಕಾಡಲ್ಲಿ ಏನ್ ಮಾಡೋದು ಅಂತ ಗೊತ್ತಾಗ್ತಿರೋ ಟೈಮಲ್ಲೂ ಕೂಡ ಇದೇ QR ನ ಸ್ಕ್ಯಾನ್ ಮಾಡಿದ್ರೆ ವಿತಿನ್ 10 ಕಿಲೋಮೀಟರ್ಸ್ ಯಾವ ಮೆಕ್ಯಾನಿಕ್ ಇರ್ತಾರೆ ಆ ಮೆಕ್ಯಾನಿಕ್ ಬಂದು ಸ್ವಲ್ಪ ಸಮಯದಲ್ಲೇ ಬಂದು ಕಾರ್ನ ರಿಪೇರ್ ಮಾಡಿ ಹೋಗ್ತಾರೆ. ಸೊ ಈ ರೀತಿ ಹಲವಾರು ಎಮರ್ಜೆನ್ಸಿ ಟೈಮ್ಗಳಲ್ಲಿ ಈ ಒಂದು QR ನಿಮ್ಮ ಜೊತೆ ನಿಮ್ಮ ವಾಹನ ಕೂಡ ಸೇಫ್ ಮಾಡುತ್ತೆ.
ಓಕೆ, ಈಗ ಕಾರು ಎಲ್ಲೋ ಒಂದು ಕಾಡ್ಗೆ ಹೋಗಿದೀವಿ. ಆ ಟೈಮಲ್ಲಿ ಏನಾಯ್ತು, ಕಾರ್ ಕೆಟ್ಟೋಯ್ತು. ಸೊ ನಾವು ಕಾರಿಂದ ಹೊರಗಡೆ ಬಂದು ಇಳಿದ್ಬಿಟ್ಟು ನಾವು ನನ್ನ ಫೋನಲ್ಲಿ ನಾನೇ ಕಾರಲ್ಲಿ ಕೂತ್ಕೊಂಡಿದ್ದೆ, ಆಚೆ ಬಂದು ನಾನು ಸ್ಕ್ಯಾನ್ ಮಾಡಿದ ತಕ್ಷಣ ಸೊ ಇಮಿಡಿಯೇಟ್ ನಿಯರ್ ಬೈ ಯಾರು ಮೆಕ್ಯಾನಿಕಲ್ ಇರ್ತಾ ಅವ್ರಿಗೆ ಕನೆಕ್ಟ್ ಆಗುತ್ತೆ ಅಂತ ನೀವ್ ಹೇಳ್ತೀರಾ. ಹಾಗಿದ್ರೆ ಇದು ಬೆಂಗಳೂರು ಅಂತ ನಗರ ಪ್ರದೇಶಗಳಿಗೆ ಮಾತ್ರ ಸೀಮಿತನಾ, ಹಳ್ಳಿಗಳ ಪ್ರದೇಶಗಳಿಗೂ ಸೀಮಿತವಾಗಿರುತ್ತಾ, ಹೇಗೆ? ಇಡೀ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ನಮ್ಮ ಒಂದು ಸೆಂಟರ್ ಇದೆ, ಅಂದ್ರೆ ವಿ ಸೇಫ್ ಟ್ಯಾಗ್ ಸೆಂಟರ್ ಇರುತ್ತೆ. ಮತ್ತು ಎವ್ರಿ ಡಿಸ್ಟಿಕ್ ಅಲ್ಲಿ ಅವ್ರದೇ ಆದಂತಹ ಕಸ್ಟಮರ್ ಕೇರ್ ಸೆಂಟರ್ಸ್ ಕೂಡ ಇರುತ್ತೆ. ಸೊ ಈ ಮೂಲಕ ಏನಾಗುತ್ತೆ, ನಾವೊಂದು QR ನ ಸ್ಕ್ಯಾನ್ ಮಾಡಿದ್ರೆ ಎಂಥ ಜಾಗ ಆಗಿದ್ರು ಕೂಡ ಆ ಒಂದು ಕಸ್ಟಮರ್ ಕೇರ್, ನಾವು ಕೊಡುವಂತಹ ಕಸ್ಟಮರ್ ಕೇರ್ಗೆ ಅವ್ರು ಏನಾದ್ರು ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವರು ಕಾಲ್ ರಿಸೀವ್ ಮಾಡ್ತಾರೆ ಅಂಡ್ ನಿಮ್ಮ ಎಮರ್ಜೆನ್ಸಿಗೆ ಅವರು ಹೆಲ್ಪ್ ಮಾಡೇ ಮಾಡ್ತಾರೆ. ಓಕೆ, ಹಾಗಿದ್ರೆ ಇದರಲ್ಲಿ ನಮ್ಮ ಪರ್ಸನಲ್ ಡೀಟೇಲ್ಸ್ ಏನಾದ್ರು ಶೇರ್ ಆಗತ್ತಾ, ಮಿಸ್ಯೂಸ್ ಆಗುವಂತ ಚಾನ್ಸಸ್ ಇರುತ್ತಾ, ಫ್ರಾಡ್ಸ್ ಏನಾದ್ರು ನಡೆಯುತ್ತಾ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಇದರಲ್ಲಿ ಫ್ರಾಡ್ ಯಾವುದೇ ರೀತಿ ಆಗೋದಿಲ್ಲ. ಯಾಕಂತಂದ್ರೆ ಇಲ್ಲಿ ನಮ್ಮ ಪರ್ಸನಲ್ ಡೀಟೇಲ್ಸ್ ಏನು ಶೇರ್ ಆಗಲ್ಲ. ನಾವ್ ಇನ್ ಕೇಸ್ ಏನಾದ್ರೂ ಆ QR ನ ಸ್ಕ್ಯಾನ್ ಮಾಡಿದ್ರು ಕೂಡ ಅಲ್ಲಿ ಅವ್ರಿಗೆ ಅಂದ್ರೆ ಈಗ ಬೇರೆ QR ನ ಸ್ಕ್ಯಾನ್ ಮಾಡಿದಾಗ ಅಲ್ಲಿ ಅವ್ರಿಗೆ ಕಾಣಿಸೋ ಆಪ್ಷನ್ ಒಂದೇ, ಏನಂತಂದ್ರೆ ಕಾಂಟ್ಯಾಕ್ಟ್ ಓನರ್. ಸೊ ಇಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಶೇರ್ ಆಗೋದಿಲ್ಲ, ಬಟ್ ನಾವು ಕಾಂಟ್ಯಾಕ್ಟ್ ಮಾಡಬಹುದಾಗುತ್ತೆ ಥ್ರೂ ಕಾಲ್ ಆರ್ SMS. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಪರ್ಸನಲ್ ಡೀಟೇಲ್ಸ್ ಶೇರ್ ಆಗೋದಿಲ್ಲ. ವಿ ಸೇಫ್ ಟ್ಯಾಗ್ ಒಂದು ಜನರ ನಂಬಿಕೆಯನ್ನ ತುಂಬಾ ವರ್ಷದಿಂದಾನೇ ಉಳಿಸ್ಕೊಂಡು ಬರ್ತಾ ಇದೆ. ಹಾಗಿದ್ರೆ ಇದು ಈಗ 2 ವೀಲರ್ಸ್ಗೆ ಇದು ಅನ್ವಯ ಆಗೋದಿಲ್ಲ ಅಲ್ವಾ? 4 ವೀಲರ್ಸ್ ಆಗ್ಬೋದು, ಈಗ ಲಾರಿಗಳಾಗ್ಬೋದು, ಟೆಂಪೋಗಳಾಗ್ಬೋದು, ಇದಕ್ಕೆಲ್ಲ ಅನ್ವಯ ಆಗತ್ತಾ ಈ ರೂಲ್ಸು? ಹೌದು, ಡೆಫಿನೆಟ್ಲಿ ಆಗುತ್ತೆ. ಕಾರ್ ಮಾತ್ರ ಅಂತ ಅಲ್ಲ, ಈ ಒಂದು QR ನ ಜಸ್ಟ್ ಅದು ನಾವ್ ಯಾವ ರೀತಿ ಹೇಳ್ತೀವಿ ಆ ರೀತಿ ಪರ್ಚೇಸ್ ಮಾಡಿದ್ರೆ ಅದಾದ ನಂತರ ಎಲ್ಲಾ 4 ವೀಲರ್ಸ್ಗೂ ಇದು ಅಪ್ಲೈ ಆಗುತ್ತೆ. ಹಾಗಿದ್ರೆ ಇದು ವಿ ಸೇಫ್ ಟ್ಯಾಗ್ ಅನ್ನೋದು ಬೈ ಮಾಡೋದು ಹೇಗೆ? ಇದ್ರದ್ದು ಪ್ರೊಸೀಜರ್ಸ್ ಆದ್ರೂ ಏನಿರುತ್ತೆ? ಓಕೆ, ನಮ್ಮ ಒಂದು ವೆಬ್ಸೈಟ್ ಇದೆ, ಇಲ್ಲ ಅಂದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ. ಅದೇ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿದ್ರೆ ನೀವು ಇಮಿಡಿಯೇಟ್ ಬೈ ಮಾಡಬಹುದಾಗುತ್ತೆ. ಅಂಡ್ ಬೆಲೆ ಕೂಡ ತುಂಬಾ ಕಡಿಮೆ ಇದೆ. ಬೆಲೆ ಕೇಳಿದ್ರೆ 1 ವರ್ಷಕ್ಕೆ 999 ರೂಪಾಯಿ ಆಗುತ್ತೆ. ವಾರಂಟಿ ಕೂಡ ಸಿಗುತ್ತೆ. ಮತ್ತು ಈ ಒಂದು QR ನೀವು ಪರ್ಚೇಸ್ ಮಾಡಿದ ನಂತರ ಇಡೀ ವರ್ಷ ನಿಮ್ಗೆ ವ್ಯಾಲಿಡಿಟಿಯನ್ನ ಹೊಂದ್ಕೊಂಡಿರುತ್ತೆ. ಓಕೆ, ಚಾರ್ಜಸ್ ಬಗ್ಗೆ ಹೇಳೋದಾದ್ರೆ 1 ವರ್ಷಕ್ಕೆ 999 ಅಂದ್ರೆ 999 ರೂಪಾಯಿ ಚಾರ್ಜ್ ಮಾಡ್ತೀರಾ. 1 ವರ್ಷ ಪೂರ್ತಿ ವ್ಯಾಲಿಡಿಟಿ ಇರುತ್ತೆ. ಇದನ್ನೇನ್ ರೀಚಾರ್ಜ್ ಮಾಡ್ಕೊಳ್ಳೋ ತರ ಇರುತ್ತಾ, ಅಥವಾ ಒನ್ ಟೈಮ್ ಪೇಮೆಂಟ್, ಅಥವಾ ರೀಚಾರ್ಜ್ ಮುಗಿದ ತಕ್ಷಣ ಆಸ್ ಯೂಶುವಲ್ ನೋಟಿಫಿಕೇಶನ್ ಬರುತ್ತಾ, ಹೇಗೆ? ಮೇಘನ್ ಅವರೇ, ಫೈನಲಿ ಇದು ಟ್ಯಾಕ್ಸಿ ಆಗ್ಬೋದು, ಕಾರ್ ಆಗ್ಬೋದು, ಈಗ ಟೆಂಪೋಗಳಾಗ್ಬೋದು, ಇಂತ ಎಲ್ಲಾ ವಾಹನ ಚಾಲಕರಿಗೆ ಈ ವಿ ಸೇಫ್ ಟ್ಯಾಗ್ ಬಗ್ಗೆ ಎಷ್ಟು ಮುಖ್ಯ, ಬಹಳ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಇದ್ರ ಬಗ್ಗೆ ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸೊ ಈಗ ವಿ ಸೇಫ್ ಟ್ಯಾಗ್ ಇದು ಒಂದು QR. ಸೊ ಇಷ್ಟು ಚಿಕ್ಕ QR ಅಲ್ಲಿ ನಮ್ಮನ್ನ ನಾವು ಎಮರ್ಜೆನ್ಸಿ ಟೈಮ್ ಅಲ್ಲಿ ಬಚಾವ್ ಮಾಡ್ಕೊಳ್ಬಹುದು ಅಂತಾನೆ ನಾವ್ ಯಾಕೆ ಹಿಂದೆ ಉಳಿಬೇಕು? ಪ್ರತಿಯೊಬ್ಬ ವಾಹನ ಮಾಲೀಕರು ಸಹ ಈ ಒಂದು ವಿ ಸೇಫ್ ಟ್ಯಾಗ್ ನ ಬಳಸಲೇಬೇಕಾಗುತ್ತೆ. ಯಾಕಂತಂದ್ರೆ ಯಾವ ಟೈಮ್ ಅಲ್ಲಿ ನಮ್ಗೆ ಎಮರ್ಜೆನ್ಸಿ ಆಗುತ್ತೆ ಅಥವಾ ಅಪಘಾತ ಆಗುತ್ತೆ ಅನ್ನೋದ ಪ್ರಿಡಿಕ್ಟ್ ಮಾಡೋದಕ್ಕಾಗೋದಿಲ್ಲ. ಅದೇ ಈ ವಿ ಸೇಫ್ ಟ್ಯಾಗ್ ಏನಾದ್ರೂ ಇದ್ರೆ ನಮ್ಮನ್ನ ನಾವು ರಕ್ಷಿಸ್ಕೊಳ್ಬಹುದು. ಸೊ ರಕ್ಷಣೆಗೋಸ್ಕರ ಆದ್ರೂ ಈ ವಿ ಸೇಫ್ ಟ್ಯಾಗ್ ನ ಬಳಕೆ ಮಾಡ್ಲೇಬೇಕಾಗುತ್ತೆ. ಎಸ್, ಸೂಪರ್. ಥ್ಯಾಂಕ್ ಯು ಮೇಘನ್ ಅವರೇ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇಷ್ಟೊತ್ತು ನೋಡಿದ್ರಲ್ಲ, ವಿ ಸೇಫ್ ಟ್ಯಾಗ್ ವರ್ಷಕ್ಕೆ ಜಸ್ಟ್ 999 ರೂಪೀಸ್. ಇಷ್ಟನ್ನ ನೀವು ಇನ್ವೆಸ್ಟ್ ಮಾಡಿದ್ರೆ ಯಾವುದೇ ಎಮರ್ಜೆನ್ಸಿ ಟೈಮ್ ಇರ್ಲಿ, ನಿಮ್ಗೆ ಗಾಡಿ ಕೆಟ್ಟೋಗಿದ್ಯಾ, ಅಥವಾ ಫೈರ್ ಏನಾದ್ರು ಇದಾಯ್ತಾ, ಆಕ್ಸಿಡೆಂಟ್ ಆಯ್ತಾ, ಅಥವಾ ನೀವು ಕಾರ್ ಎಲ್ಲೋ ಪಾರ್ಕಿಂಗ್ ಮಾಡಿಟ್ಟಿರ್ತೀರಾ, ಎಲ್ಲಿ ಅಂತ ಹುಡುಕಾಡ್ತಿರ್ತೀರಾ, ಮತ್ತೆ ಯಾರೋ ಬೇರೆಯವ್ರು ಇನ್ಯಾರೋ ತಗೊಂಡ್ ಹೋಗ್ತಾರೆ. ಸೊ ಅದೆಲ್ಲ ಇಮ್ಮಿಡಿಯೇಟ್ ನಿಮ್ಗೆ ವಿತಿನ್ ಸೆಕೆಂಡ್ ಅಲ್ಲಿ ನಿಮಗೆ ಕಾಲ್ ಅಥವಾ ಮೆಸೇಜ್ ಮೂಲಕ ನಿಮ್ಗೆ ಇನ್ಫಾರ್ಮೇಶನ್ ಬರುತ್ತೆ. ಆಗುವಂತ ಎಷ್ಟೊಂದು ಅಪಘಾತಗಳನ್ನ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೋರಿಸೋದಕ್ಕೆ ಇದು ಬಹಳನೇ ಹೆಲ್ಪ್ಫುಲ್ ಆಗುತ್ತೆ. ಪ್ರತಿಯೊಬ್ಬ 4 ವೀಲರ್ ಆಗ್ಬೋದು, ಕಾರ್ಗಳಾಗ್ಬೋದು, ಟ್ಯಾಕ್ಸಿ, ಟೆಂಪೋ, ಇವರು ಎಲ್ಲ ವಾಹನ ಚಾಲಕರು ಕೂಡ ಇದನ್ನ ಬಳಸಲೇಬೇಕು ಅಂತ ಹೇಳೋದಕ್ಕೆ ನಮ್ಮ ಚಾನಲ್ ಮುಖಾಂತರ ಇಷ್ಟಪಡ್ತೀವಿ. ಬಳಸಿ ಸಹ, ಯಾಕಂದ್ರೆ ಜಸ್ಟ್ 999 ನೀವು ಇನ್ವೆಸ್ಟ್ ಮಾಡೋದ್ರಿಂದ ವರ್ಷ ಪೂರ್ತಿ ಸೇಫ್ ಆಗಿರ್ತೀರಾ. ಒಂದು ಹೆಲ್ಪ್ಫುಲ್, ನಿಮ್ ಕಣ್ಣಿಗೆ ಕಾಣದಿರುವಂತಹ ರಕ್ಷಣೆ ಕೊಡುವಂತಹ ಒಂದು ವಸ್ತು, ಒಂದು ಸಾಧನ ಅಂತಂದ್ರೆ ನಮ್ಮ ವಿ ಸೇಫ್ ಟ್ಯಾಗ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ತರ ತಾಜಾ ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ ನಮ್ಮ ಸಾರ್ವಭೌಮ ಟಿವಿ.